ಮಕ್ಕಳೇ ನೋಡಿ, ಫಸ್ಟ್ ಆಫ್ ಆಲ್ ಫಂಕ್ಷನ್ಸ್ ಬಗ್ಗೆ ತಿಳಿತಿದ್ದೇವೆ. ಅದಾದ ನಂತರ ಇನ್ಇಕ್ವಾಲಿಟಿ. ಫಂಕ್ಷನ್ಸ್ನಲ್ಲಿ ಡೊಮೇನ್ ಮತ್ತು ರೇಂಜ್ ಇರುತ್ತೆಲ್ಲ, ಇನ್ಇಕ್ವಾಲಿಟಿಯು ಒಳಗೆ ಡೊಮೇನ್ ಮತ್ತು ರೇಂಜ್ ತಿಳಿಯುವುದನ್ನು ಕಲಿತಿದ್ದೇವೆ. ಸೊ ವೇಸ್ ಟು ಫೈಂಡ್ ಡೊಮೇನ್ನ ಯಾವ ರೀತಿಯಲ್ಲಿ ತೆಗಿಬೋದು ಅಂತೇಳಿ ಬೇಸಿಕ್ಲಿ ಇವೆರಡನ್ನು ಕಲಿಯೋಣ. ಅದಾದ ನಂತರ ಆಮೇಲೆ ಟ್ರಿಗ್ನೋಮೆಟ್ರಿ ಬರುತ್ತೆ, ಲಾಗ್ ಬರುತ್ತೆ, ತುಂಬ ಬರುತ್ತೆ. ಆಮೇಲೆ ಮುಂದೆ ಕಾಂಪ್ಲೆಕ್ಸ್ ನಂಬರ್ಸ್ ಎಲ್ಲ ಬರುತ್ತೆ. ಸೊ ಇದನ್ನು ಫಸ್ಟ್ ಆಫ್ ಆಲ್ ನಿಮಗೆ ಈ ಥರ ಎರಡು ಫಂಕ್ಷನ್ ಸಿಗುತ್ತೆ. ನೀವು ಯಾವಾಗಾದರೂ ನೀವು ಡಿಸ್ಕ್ರಿಮಿನೆಂಟ್ ತೆಗಿತೀರಲ್ಲ, b² - 4ac, ಅದೇನಾದ್ರು ಲೆಸ್ ದೆನ್ 0 ಬಂತಂದರೆ ನೀವೇನಂತೀರ, ಅದನ್ನು ಇಮ್ಯಾಜಿನರಿ ರೂಟ್ಸ್ ಅಂತ ಹೇಳ್ತಿದ್ವಿ. ಇಮ್ಯಾಜಿನರಿ ರೂಟ್ಸ್ ಆರ್ ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಹೇಳಿ ಬರುತ್ತೆ. ಕಾಂಪ್ಲೆಕ್ಸ್ ನಂಬರ್ಸ್ 11th ನೀವು 10th ಇಮ್ಯಾಜಿನರಿ ರೂಟ್ಸ್ ಅಂತ ಕಲ್ತಿರ್ಬೋದು. ಇದು ಯಾವಾಗಾದರೂ ಮೈನಸ್ ಬಂದರೆ ನೀವೇನು ಮಾಡ್ತಿದ್ರೆ, ಹೀಗೆ -7 ಬಂದರೆ ದಿಸ್ ಇಸ್ ನಾಟ್ ಪಾಸಿಬಲ್. ಅಂದರೆ ನಂಬರೇ ಇರೋಕ್ಕೆ ಚಾನ್ಸ್ ಇಲ್ಲ. ಯಾವುದಾದ್ರು ಹೀಗೆ ನಂಬರ್ ಬಂದರೆ ಅದು ಗ್ರಾಫ್ ಇಲ್ಲಾಂದರೆ ಹೀಗೆ ಟಚ್ ಆಗಿ ಹೀಗೆ ಮೇಲಿರುತ್ತೆ, ಇಲ್ಲಾಂದರೆ ಕೆಳಗಿರುತ್ತೆ. ಓಕೆ, ಸೊ ದಿಸ್ ಇಸ್ ನಾಟ್ ಪ್ರಾಕ್ಟಿಕಲಿ ಪಾಸಿಬಲ್. ರೂಟ್ ಒಳಗೆ ಮೈನಸ್ ಬರೋದು. ಅದೇ ರೀತಿಯಲ್ಲಿ ಇವಾಗ ಏನಾದರೂ ಫಂಕ್ಷನ್ಸ್ನಲ್ಲಿ ಹೀಗೆ ನಿಮಗೆ ಕೊಟ್ಟು ಮತ್ತು ಡೊಮೇನ್ ಹುಡುಕಬೇಕಂದ್ರೆ ಇದು ಎಕ್ಸಾಂಪಲ್ ಇದೆ. ಇವಾಗ ರೂಟ್ನಲ್ಲಿ f(x) ರೂಟ್ ಒಳಗೆ ಕೊಟ್ಟರೆ ನೀವೇನು ಬರೀತೀರಾ, ಫಸ್ಟ್ ಆಫ್ ಆಲ್ f(x) ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0. ಅಂದರೆ ಲೆಸ್ ದೆನ್ 0 ಇತ್ತಂದರೆ ನಾವು ಮಾಡೋಕ್ಕೆ ಆಗಲ್ಲ. ಸೊ ನಾವು ಫಸ್ಟ್ ಇದೇ ಕಂಡೀಷನ್ ಇಡ್ತೇವೆ. ಇದರಿಂದ ನಮಗೆ x ಬಿಲಾಂಗ್ಸ್ ಟು ಅಂತೇಳಿ ಎಕ್ಸಿಂದ ಒಂದು ಡೊಮೇನ್ ಸಿಗುತ್ತೆ. ಎಕ್ಸ್ ಇಷ್ಟರಿಂದ ಇಷ್ಟು ನಂಬರ್ ಒಳಗೆ ವೇರಿ ಆಗ್ತಿದೆ ಅಂಥೇಳಿ ನಮಗೆ ಒಂದು ನಂಬರ್ ಸಿಗುತ್ತೆ ಒಂದು ಬ್ರ್ಯಾಕೆಟ್ನಲ್ಲಿ. ಓಕೆ, ಹೀಗೆ ಸಿಕ್ಕ ನಂತರ ಅದನ್ನು ಸಾಲ್ವ್ ಮಾಡ್ಕೊತ ಹೋದರೆ ಸಾಕು. ಇವಾಗ ಕೆಲವೊಮ್ಮೆ ನೀವು ಟ್ರಿಗ್ನೋಮೆಟ್ರಿಯಲ್ಲಿ ಸೈನ್ ಆಗಲಿ ಏನೇನು ಟ್ಯಾನ್ನಲ್ಲಿ 90ಯಲ್ಲಿ ಇನ್ಫೈನೈಟ್ ಅಂತ ಬರೀತಾರೆ, ಅಂದರೆ 1/0 ಅಂತ ಸಿಗುತ್ತೆ ಅಲ್ಲೇ. ಅಂದರೆ ಏನು ಅದರ ಅರ್ಥ ಅಂತ ಹೇಳಿದರೆ ಡಿನಾಮಿನೇಟರ್ ಏನಾಗುತ್ತೆ, 0 ಆಗಿಬಿಡುತ್ತೆ. ಇವಾಗ ಫಂಕ್ಷನ್ ಒಳಗೆ ಹೀಗಿರುತ್ತೆ, f(x) / g(x). ಇದರೊಳಗೆ ನಾವು ಡಿನಾಮಿನೇಟರ್ನ 0 ಆಗಕ್ಕೆ ಕೊಡಬಾರ್ದು. ದಿಸ್ ಈಸ್ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ಸ್ ವಿಚ್ ಡು. ಸೊ ಇದರೊಳಗೆ ನೀವೇನು ಮಾಡಬೇಕು, ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0 ಇಡಬೇಕು, ಇದನ್ನು ನಾಟ್ ಈಕ್ವಲ್ಸ್ ಟು 0 ಇಡಬೇಕು. ಇವೆರಡು ಇಟ್ಟರೆ ಸಾಕು, ಇವೆರಡನ್ನು ಸಾಲ್ವ್ ಮಾಡ್ಬೋದು. ಮುಂದೆ ನಿಮಗೆ ಟ್ರಿಗ್ನೋಮೆಟ್ರಿ, ಲಾಗರಿದಮ್ಸ್, e⁻x ಎಲ್ಲ ಬರುತ್ತೆ. ಅದರೊಳಗೆ ನಿಮಗೆ ಗೊತ್ತಾಗುತ್ತೆ. ಇದನ್ನು ಎಕ್ಸಾಂಪಲ್ನ ಇವಾಗ ಸಾಲ್ವ್ ಮಾಡೋಣ. ಸೊ ನೋಡಿ ಮಕ್ಕಳೇ, ಫಸ್ಟ್ ಆಫ್ ಆಲ್ ರೂಟ್ನಲ್ಲಿ ಏನೇ ಒಂದು ಒಳಗೆ ಏನಾದರೂ ಇದ್ದರೆ ಫಸ್ಟ್ ಆಫ್ ಆಲ್ 2x + 4 ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0. ಅಂದರೆ ರೂಟ್ ಒಳಗೆ 0 ಇಲ್ಲಾಂದರೆ 0ಕ್ಕಿಂತ ದೊಡ್ಡ ನಂಬರ್ ಇರಬೇಕು. ಅದಕ್ಕೋಸ್ಕರ ನಾನು ಇನ್ಇಕ್ವಾಲಿಟಿ ಫಸ್ಟ್ ಕಲಿಸಿದ್ದೆ. ಇವಾಗ ಇನ್ಇಕ್ವಾಲಿಟಿ ಮೂಲಕವಾಗಿ ನಾವು ಈಸಿಯಾಗಿ 4ನ ಇದನ್ನೆಲ್ಲ ಸಾಲ್ವ್ ಮಾಡ್ಬೋದು. ಇದು ನೋಡಿ, ಪಾಸಿಟಿವ್ ನಂಬರ್ ಇದೆ, ಫಸ್ಟ್ 4ಗೆ ಆ ಸೈಡ್ ಕಲಿಸಿದೆ. ಆಮೇಲೆ ಪಾಸಿಟಿವ್ ನಂಬರಿಂದ ಡಿವೈಡ್ ಮಾಡಿದರೆ ಇನ್ಇಕ್ವಾಲಿಟಿ ಚೇಂಜ್ ಆಗಲ್ಲ. ಸೈನ್ ಆಫ್ ಇನ್ಇಕ್ವಾಲಿಟಿ ಡಸಂಟ್ ಚೇಂಜ್. ನೆಗೆಟಿವಿಂದ ಡಿವೈಡ್ ಮಾಡಿದಾಗ ಚೇಂಜ್ ಆಗುತ್ತೆ. ಸೊ ದಿಸ್ ಈಸ್ ಬೇಸಿಕಲಿ -2. ಸೊ ಇಲ್ಲಿ ಎಕ್ಸ್ನ ವ್ಯಾಲ್ಯೂ -2 ಇಲ್ಲಾಂದರೆ -2ಕ್ಕಿಂತ ಜಾಸ್ತಿ ಇರಬೇಕಂತೆ. ಸೊ ಎಕ್ಸ್ ನಂಬರ್ ಲೈನಲ್ಲಿ ನೋಡಿ, ಇಲ್ಲಿ ಎಕ್ಸ್ ಇದೆ, -2 ಇದೆ, ಇಲ್ಲಿ -∞, ಇಲ್ಲಿ +∞. ಓಕೆ, ಸೊ ಹೀಗಿರುವಾಗ ಇದೇನು ಮಾಡ್ತಿದೆ, ಹೀಗೆ ವೇರಿ ಆಗ್ತಿದೆ. ಡಾರ್ಕ್ ಅಂತ ಹೇಳಿದರೆ ಅದು 2ನ ಇನ್ಕ್ಲೂಡ್ ಮಾಡಬೇಕು. ಸೊ ಇದಾಯಿತು ನಂಬರ್ ಲೈನ್ ಫಾರ್ಮ್, ಇನ್ಇಕ್ವಾಲಿಟಿ ಫಾರ್ಮ್ ಆಯಿತು. ಇವಾಗ ಇಂಟರ್ವಲ್ ಫಾರ್ಮ್ದಲ್ಲಿ ಹೀಗೆ -2 ಆ್ಯಂಡ್ +∞. ಸೊ ದಿಸ್ ಇಸ್ ಡನ್. ಈ ರೀತಿಯಲ್ಲಿ ನೀವು ಡೊಮೇನ್ ಹುಡುಕ್ಬೋದು. ಇದು ಡೊಮೇನ್. ಓಕೆ, ಇವಾಗ ನೋಡಿ ಎಕ್ಸಾಂಪಲ್ 2ಅಲ್ಲಿ f(x). ಸೊ ಈ ರೀತಿ ನಂಬರ್ ಬರ್ಕೊಂಡಿದ್ದೇನೆ ಎಕ್ಸಾಂಪಲ್ನ. ಈಗ ಫಸ್ಟ್ ಆಫ್ ಆಲ್ ಇದನ್ನು ನಾಟ್ ಈಕ್ವಲ್ಸ್ ಟು 0 ಅಂತ ಬರ್ಕೋಬೇಕು. ಅಂದರೆ 2x + 7 ಈಸ್ ನಾಟ್ ಈಕ್ವಲ್ಸ್ ಟು 0. ಸೊ ಎಕ್ಸ್ ಇಸ್ ನಾಟ್ ಈಕ್ವಲ್ಸ್ ಟು -7/2. ಯಾಕೆಂದರೆ 7 ಆ ಸೈಡ್ ಹೋದರೆ -7 ಆಗುತ್ತೆ, /2. ಸೊ ಇದನ್ನು ಬರೆಯೋದು ಹೇಗೆ ಅಂತ ಹೇಳಿದರೆ ಇನ್ಇಕ್ವಾಲಿಟಿ ಆಯಿತು. ನಂಬರ್ ಲೈನಲ್ಲಿ ನೋಡಿ, ಇದು 7/2 ಇದೆ ಅಂದ್ಕೊಳ್ಳಿ, ಇಲ್ಲೇ -∞, ಇಲ್ಲೇ +∞. ಇದರೊಳಗೆ ಇದನ್ನು ಬಿಟ್ಟು ಇದೆಲ್ಲ ಇನ್ಕ್ಲೂಡೆಡ್ ಇದೆ. ಅಂದರೆ ಹೀಗೆ ಬರಿಬೋದು. ಅಂದರೆ ಇದನ್ನು ಡಾರ್ಕ್ ಮಾಡಬಾರ್ದು. ಓಕೆ, ಇದನ್ನು ಡಾರ್ಕ್ ಮಾಡಿಬಿಟ್ರೆ ಮತ್ತೆ ಇನ್ಕ್ಲೂಡ್ ಆಗಿಬಿಡುತ್ತೆ. ಸೊ ಇದನ್ನು ಹಾಲು ಇಟ್ಟು ಬಾಕಿದೆಲ್ಲ ಇನ್ಕ್ಲೂಡ್ ಮಾಡಿಬಿಡಬೇಕು. ಅಂದರೆ ಹೀಗೆ ಹೋಗ್ತಾ ಇರುತ್ತೆ. ಇದಾಯಿತು ನಂಬರ್ ಲೈನ್ ಫಾರ್ಮ್, ಇನ್ಇಕ್ವಾಲಿಟಿ ಫಾರ್ಮ್. ಇನ್ನು ಈಗ ಇಂಟರ್ವಲ್ ಫಾರ್ಮ್ನಲ್ಲಿ ನೋಡಿ, ಫಸ್ಟ್ ಆಫ್ ಆಲ್ ಇದೇನಾಗುತ್ತೆ, -∞ to 7/2 ಕಾಮನ್ ಬ್ರ್ಯಾಕೆಟ್ ಯೂನಿಯನ್ 7/2 -7/2 ಇಲ್ಲಿ ಸಾರಿ
-7/2 ಆ್ಯಂಡ್ +7 -7/2 +∞. ಇದರೊಳಗೆ ಹೀಗೆ ಕಾಮನ್ ಬ್ರ್ಯಾಕೆಟ್ ಹಾಕಿದರೆ ಇದೇನಾಗುತ್ತೆ, ಇನ್ಕ್ಲೂಡ್ ಆಗಲ್ಲ ಅದು. ಆರ್ ಎಕ್ಸ್ ಬಿಲಾಂಗ್ಸ್ ಟು, ಇವಾಗ ನಾನು ಬರಿತೇನೆ ಟೋಟಲ್ -∞ ಮತ್ತು +∞ ಬರ್ಕೊಂಡು, ಇವಾಗ ಇದು ಎಲ್ಲ ನಂಬರ್ಸ್ ಬಂತು, ಆದರೆ 7/2 ಬರಬಾರ್ದು, -7/2. ಸೊ ಮೈನಸ್ ಒಂದು ಸಿಂಗಲ್ ಟರ್ನ್ ಸೆಟ್ನಲ್ಲಿ ಬರೀತಿದ್ದೇನೆ ಹೀಗೆ. ಸೊ ಇದೇನಾಗುತ್ತೆ, ಪೂರಾ ಸೆಟ್ನಲ್ಲಿ ಇದೊಂದು ಎಲಿಮೆಂಟ್ ಬರಲ್ಲ. ಆರ್ ಇವಾಗ ಇದನ್ನ ಟೋಟಲ್ ಏನು ಬರಿಬೋದು, -∞ to +∞ ರಿಯಲ್ ನಂಬರ್ಸ್ ಅಂತ ಬರಿಬೋದು. ಸೊ ಎಕ್ಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್ಸ್ -7/2. ಸೊ ದೀಸ್ ಆಲ್ ದ ಕರೆಕ್ಟಾಗಿ ಇದನ್ನು ನಾನು ಇಂಟರ್ವಲ್ ಫಾರ್ಮ್ ಏನಿದೆಯಲ್ಲ ಎಲ್ಲ ಕರೆಕ್ಟ್ ಇದೆ. ಇದರೊಳಗೆ ಏನಾದರೂ ನಿಮಗೆ ತಿಳಿಲ್ಲ ಅಂತ ದಯವಿಟ್ಟು ಕಮೆಂಟ್ ಮಾಡಿ, ಮತ್ತು ವಿಡಿಯೋನ ಲೈಕ್ ಮಾಡಿ, ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ನೋಡೋಣ.